ಸರ್ಕಾರಿ ಶಾಲೆಗಳಿಗೆ ಮಾದರಿಯಾಗಿರುವ ಮಾಡೂರು ಸರ್ಕಾರಿ ಶಾಲೆಯಲ್ಲಿ ಆಟಿಡೊಂಜಿ ದಿನ ಕಾರ್ಯಕ್ರಮ ಸಡಗರ ಸಂಭ್ರಮದಿಂದ ನಡೆಯಿತು. ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮನೆಯಲ್ಲೇ ತಯಾರಿಸಿದ ಆಷಾಢ ಮಾಸದ ವಿಶಿಷ್ಟ ಖಾದ್ಯಗಳನ್ನು ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನು ನೀಡಿತು. ಕಾರ್ಯಕ್ರಮದಲ್ಲಿ ಕೋಟೆಕಾರು ಪಟ್ಟಣ ಪಂಚಾಯಿತಿ ಕೌನ್ಸಿಲರ್ ಸುಜಿತ್ ಮಾಡೂರವರು ಮಾತನಾಡಿ, ಮುಂದಿನ ಪೀಳಿಗೆಗೆ ಹಿಂದಿನ ಆಚಾರ ವಿಚಾರಗಳನ್ನು ತಿಳಿಸುವ ನಿಟ್ಟಿನಲ್ಲಿ ಈ ಆಟಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎನ್ನುತ್ತಾ ಹಿಂದಿನ ಕಾಲದ ಕೆಲ ವಿಚಾರಗಳನ್ನು ಪ್ರಸ್ತಾಪಿಸಿದರು. ಈ ಆಟಿಡೊಂದಿನ ಕಾರ್ಯಕ್ರಮ ಯಾಕೆ ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಿರುವಂತಹ ಸಂಪ್ರದಾಯ ಕ್ರಮ ಇದೆಲ್ಲ ಮಕ್ಕಳಿಗೆ ಗೊತ್ತಾಗಬೇಕು. ಮುಂದಿನ ದಿನಗಳಲ್ಲಿ ಅವರಿಗೆ ಕೂಡ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಆಗ್ತಾ ಇರಬೇಕು ಅನ್ನೋ ಉದ್ದೇಶದಿಂದ ನಾವು ಶಾಲೆಯಲ್ಲಿ ಆಟಿಡೊಂದಿ ದಿನ ಅಂತ ಹೇಳಿ ಇದು ನಾವು 2ನೇ ವರ್ಷ ನಾವು ಮಾಡಿದ್ದೇವೆ. ನಾವು ಆಟಿಡೊಂದಿ ದಿನ ಮಾಡ್ತೇವೆ ಅಂತ ಹೇಳುವಾಗ ನಮ್ಮ ಸುತ್ತಮುತ್ತಲಿನ ಮನೆಯವರೆಲ್ಲ ಸೇರಿ ಇದು ಉಂಜದ ಚಟ್ನಿಯನ್ನ, ತಿಮದ ಚಟ್ನಿಯನ್ನ, ಅಂಬಳದೆಯನ್ನ, ಗೂಜಿದೆಯನ್ನ ಹೀಗೆ 25ರಿಂದ 25 ಬಗ್ಗೆ ನಾವು ಕೊಡ್ತೇವೆ ಅಂತ ಹೇಳಿ ಅವರು ಉಸ್ತುತರಾಗಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಅದು ನಮ್ಮ ಆಟಿಡೊಂದಿ ದಿನದ ಹಿರಿಮೆ ಅಂದ್ರೆ ಪುನಃ ಜಾಸ್ತಿ ಮಾಡಿದ್ರು. ಆದ್ದರಿಂದ ಈ ಆಟಿಡೊಂದಿ ಕಾರ್ಯಕ್ರಮ ಮೊದಲಿನ ಕಾಲದಲ್ಲಿ ಈ ಆಟಿಡೊಂದಿ ದಿನದಲ್ಲಿರುವಂತಹ ತಿನಿಸುಗಳನ್ನು ಯಾಕೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಆ ವಾತಾವರಣಕ್ಕೆ ಒಂದು ದೃಷ್ಟಿಗೋಸ್ಕರ ಮಾಡ್ತಾ ಇದ್ರು. ಮೊದಲು ಆಟಿ ಅಂತ ಹೇಳಿದ್ರೆ ಆಟಿ ಶುರುವಾಗಿ ಆಟಿ ಕೊನೆ ಹೋಗುವ ತನಕ ಒಂದು ಮಳೆ ಬರ್ತಾ ಇತ್ತು. ಆದ್ರಿಂದ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಯಾವುದೇ ಹೊರಗೆ ಬರುವಂತ ಪರಿಸ್ಥಿತಿ ಇರಲಿಲ್ಲ ಮಳೆಯಿಂದ. ಆ ಸಂದರ್ಭದಲ್ಲಿ ನಮ್ಮ ಮನೆಯ ಸುತ್ತಮುತ್ತ ಬೆಳೆದಂತ ನಮ್ಮ ಸೊಪ್ಪುಗಳು, ಆಮೇಲೆ ಹಲಸಿನ ಬೀಜ, ಈ ರೀತಿಯ ತಿನಿಸುಗಳನ್ನು ನಾವು ಮನೆಯಲ್ಲಿ ಹಿರಿಯರು ಮಾಡಿ ಅದನ್ನು ತಿನ್ನುವಂತ ವ್ಯವಸ್ಥೆ ಪದ್ಧತಿ ಇತ್ತು. ಕೋಟೆಕಾರ್ ಪಟ್ಟಣ ಪಂಚಾಯಿತಿ ಆರೋಗ್ಯ ಅಧಿಕಾರಿ ವಿಕ್ರಮ್ ಅವರು ಮಾತನಾಡಿ, ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ಆಹಾರವನ್ನ ವಿದ್ಯಾರ್ಥಿಗಳೆಲ್ಲ ತಿನ್ನಬೇಕು. ಯಾವುದೇ ಆಹಾರಗಳನ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾವು ಅಂಗನವಾಡಿಗಳನ್ನು ಮಾಡ್ತೇವೆ, ಪೌಷ್ಟಿಕಾಂಶ ಶಿಬಿರ ಅಂತ, ಮತ್ತೆ ಶಾಲೆಗಳಲ್ಲಿ ಮಾಡ್ತೇವೆ ಪೌಷ್ಟಿಕಾಂಶ ಶಿಬಿರ, ಮತ್ತೆ ಎಲ್ಲ ಈ ಆಟಿಯ ಐಟಮ್ಗಳನ್ನ ಎಲ್ಲ ಪೌಷ್ಟಿಕಾಂಶ ಇದೆಲ್ಲ ಇರ್ತದೆ. ಇವತ್ತು ಒಂದು ಸ್ಪರ್ಧೆ ತರನೇ ಅಂತ ಅನ್ಕೊಳ್ಳಿ. ಯಾರು ವೇಸ್ಟ್, ಒಂದು ತುಂಡು ವೇಸ್ಟ್ ಕೂಡ ಹೊರಗೆ ಬರಬಾರ್ದು, ಪ್ಲೇಟ್ ಇಂದ ಬಿಸಾಕಬಾರ್ದು. ಎಷ್ಟು ಬೇಕು ನಮ್ಗೆ ಎಷ್ಟು ಹಾಕಬೇಕು. ಹಾಗಾಗಿ ಇಲ್ಲಿರುವಂತಹ ಪ್ರತಿಯೊಂದು ಅವರು ಖಾಲಿ ಮಾಡ್ಕೊಂಡು ಬರ್ತಿಲ್ಲ, ಅವರು ಬೆಳಿಗ್ಗೆಯಿಂದ ಕಷ್ಟಪಟ್ಟ ನಮ್ಮ ಎಲ್ಲ ಐಟಮ್ಗಳನ್ನು ಮಾಡಿ ತಂದಿರ್ತಾರೆ. ಹಾಗಾಗಿ ಎಲ್ಲವನ್ನು ನಾವು ಸ್ವೀಕರಿಸಿ ಯಾವುದನ್ನು ವೇಸ್ಟ್ ಮಾಡಬಾರ್ದು. ಮನೆಗಳನ್ನು ಕೂಡ ಹಾಗೆ ಮಕ್ಕಳಿಗೆ ನಾವು ಹೇಳ್ತಿದ್ದೇವೆ, ಸಾರು, ಅನ್ನ ಮತ್ತೆ ಪಲ್ಯ, ಕೇಸರಿ ಪಲ್ಯ ಸಿಗುತ್ತೆ, ಕೇಸರಿ ಸಾರು, ಬಿಳಿ ಅನ್ನ, ಹಸಿರು ಪಲ್ಯಗಳು. ಆದ್ರೆ ಇವತ್ತು ಕಮ್ಮಿ ಆಗ್ತಾ ಇದೆ. ಮನೆ ಪಲ್ಯಗಳೆಲ್ಲ ತಿನ್ನುವುದೇ ಇಲ್ಲ, ಸಾರಲ್ಲಿರುವ ಹೋಳುಗಳನ್ನು ತಿನ್ನುವುದು ತುಂಬಾ ಕಮ್ಮಿ ಆಗಿದೆ. ಹಾಗಾಗಿ ಮನೆಯಲ್ಲಿ ನಾವು ಮಕ್ಕಳಿಗೆ ಅಂತದಾನೆ ಕೊಡ್ತೇವೆ. ನಾವು ಇದನ್ನೆಲ್ಲ ಈಗ ಪ್ರೋಗ್ರಾಮ್ ಮಾಡಿ ಹೇಳುವಂತ ಸ್ಥಿತಿ ಬಂದಿದ್ದೇವೆ. ಯಾಕಂದ್ರೆ ಮುಂಚೆಯಿಂದ ನಮ್ಮ ಊಟದ ಪದ್ಧತಿ ಎಲ್ಲ ನಿಂತು ಈಗ ಕಮ್ಮಿ ಆಗಿ ಬಂದು, ಯಾಕಂದ್ರೆ ನಮಗೆ ಗೊತ್ತು ಶಾಲೆಗೆ ಕರ್ಕೊಂಡು ಬರುವಾಗ ಮಕ್ಕಳನ್ನು ಅಂಗಡಿ ನೋಡಿ ಕಲರ್ ಇಂದ ತೋರಿಸು. ಹಾಗಾಗಿ ಅದನ್ನೆಲ್ಲ ಕಮ್ಮಿ ಮಾಡಿ ಐಟಮ್ಗಳನ್ನು ಮನೆಯಲ್ಲಿ ಮಕ್ಕಳಿಗೆ ತಿಂದಿದ್ರು ಸ್ವಲ್ಪ ಜೋರು ಮಾಡಿ ದಿನದ ಪೂರ್ತಿ ಪ್ರೀತಿ ಮಾಡ್ತೇವೆ. ಆ ಊಟ ಟೈಮ್ ಅಲ್ಲಾದ್ರೂ ಸ್ವಲ್ಪ ಜೋರು ಮಾಡಿ ಮೊಬೈಲ್ ಕಮ್ಮಿ ಮಾಡಿ ಶಾಲಾ ಹಿತರಕ್ಷಣಾ ಸಮಿತಿ ಗೌರವಾಧ್ಯಕ್ಷರಾದ ಅಜೀಜ್ ಮಾಡೂರು ಅವರು ಮಾತನಾಡಿ, ಮಾಡೂರು ಶಾಲೆಯಲ್ಲಿ 2ನೇ ವರ್ಷದ ಆಟಿಡೊಂದಿ ದಿನ ಕಾರ್ಯಕ್ರಮ ಆಚರಿಸ್ತಾ ಇದ್ದಾವೆ. ಹಿಂದಿನ ಕಾಲದಲ್ಲಿದ್ದ ಆಷಾಢ ಮಾಸಕ್ಕೂ ಇಂದಿನ ಆಷಾಢ ಮಾಸಕ್ಕೂ ವ್ಯತ್ಯಾಸವಿದೆ. ಅಂದು ತಿನ್ನಲು ಸರಿಯಾದ ಆಹಾರವಿರಲಿಲ್ಲ. ಈಗ ಕಾಲ ಬದಲಾಗಿದೆ ಎನ್ನುತ್ತಾ ಹಿಂದಿನ ಆಟಿಯ ಸಂದರ್ಭವನ್ನ ನೆನಪಿಸಿಕೊಂಡಿದ್ದಾರೆ. ನಮ್ಮ ಮಾಡೂರು ಶಾಲೆಯಲ್ಲಿ ಇದು 2ನೇ ವರ್ಷದ ಆಟಿಡೊಂದಿ ದಿನ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಆಟಿಡೊಂದಿ ದಿನ ಯಾವುದಕ್ಕೋಸ್ಕರ ಇದನ್ನು ನಾವು ಆಚರಿಸಿಕೊಂಡು ಬಂದಿದ್ದೇವೆ ಅಂತ ಅಂದರೆ, ಈ ಒಂದು ಆಟಿ ಅಂದ್ರೆ ಈಗ ಮೊದಲಿನ ಹಾಗೆ ಇಲ್ಲ. ಮೊದಲಿನ ಆಟಿ ಅಂದ್ರೆ ನಾವು ಅವಾಗಿಂದ ಗುರುವಂತರು
ನಮ್ಮ ಅಜ್ಜ ಅಜ್ಜಿಯವರು ಕಾಲದಲ್ಲಿ ತಿನ್ನಲಿಕ್ಕೆ ಗತಿ ಇಲ್ಲದಂತ ಒಂದು ಸಮಯ ಇತ್ತು. ಆ ಸಮಯದಲ್ಲಿ ಈ ಬೇಸಿಗೆಯನ್ನೆಲ್ಲ ಮಾಡುವಂತ ರೈತರು ಹಾಗೂ ಅವರೊಂದಿಗೆ ಕೂಲಿ ಕೆಲಸಗಳನ್ನು ಮಾಡುವಂತಹ ಎಲ್ಲ ನಾಗರಿಕರು ಈ ಆಟಿಯಲ್ಲಿ ಪ್ರತಿ 11 ತಿಂಗಳಿಗೆ ನಾವು ತಿಂದು 1 ತಿಂಗಳು ಈ ಆಟಿಯಲ್ಲಿ ತುಂಬಾ ಕಷ್ಟದ ಒಂದು ತಿಂಗಳಂತ ಹಿರಿಯರು ಹೇಳಿಕೊಂಡು ಬಂದಿದ್ದಾರೆ. ಆ ತಿಂಗಳಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಂದ್ರೆ ವಿಪರೀತ ಮಳೆ ಆಟಿಯಲ್ಲಿ, ಹಸಿವು ಜಾಸ್ತಿ ಅಂತೆ ಆಟಿಯಲ್ಲಿ. ಈಗ ಹಸಿವು ಜಾಸ್ತಿ ಕಡಿಮೆ ಅಂತ ಈಗಿನ ಜನರಿಗೆ ಗೊತ್ತಾಗುದಿಲ್ಲ, ನಮಗೆ ಸಹ. ಅಂದ್ರೆ ಈಗ ನಾವು ಏನ್ ಮಾಡ್ತೇವೆ, ಜಂಕ್ ಫುಡ್ ಅಂದ್ರೆ ಫಾಸ್ಟ್ ಫುಡ್. ಈಗಿನ ಮಕ್ಕಳಿಗೆ ನಮ್ಮ ಈ ಯಾವುದು ಹೆಸರು ಬೇಳೆ ಪಲ್ಯ, ಅಲ್ಲಾದ್ರೆ ಕಡಲೆ ಪಲ್ಯ, ಅಲ್ಲಾದ್ರೆ ಈ ಸಜಂಗ ಪಲ್ಯ ಇಂಥದ್ದೆಲ್ಲ ಕೊಟ್ಟರೆ ಅಲ್ಲಿ ಅವೇಂದಿನಮ್ಮ ಅವೇಂದಿನ ಸೊಪ್ಪುಗ ಮಾತ್ರ ಅವಚ್ಚಿ. ನಮಗೆ ಬೇಯಿಸಿದಂತ ಅನ್ನವನ್ನು ತಿನ್ನುವ ಹಕ್ಕು ಮಾತ್ರ ಇರುವುದು, ಎಸೆಯುವ ಹಕ್ಕು ಯಾರಿಗೂ ಇಲ್ಲ. ಕೇಳಿಸಿದ ಇನ್ನೊಮ್ಮೆ ಹೇಳ್ತೇನೆ, ಯಾವುದೇ ಆಹಾರ ಪದಾರ್ಥ ಅಮ್ಮ ಆಗ್ಲಿ ಶಾಲೆಯಲ್ಲಿ ಆಗ್ಲಿ ಕೊಟ್ರೆ ಅದನ್ನು ತಿನ್ನುವ ಹಕ್ಕು ಮಾತ್ರ ನಮಗಿರುವುದು, ಅದನ್ನು ಎಸೆಯುವ ಹಕ್ಕು ಯಾರಿಗೂ ಇಲ್ಲ. ಆಷಾಢದಲ್ಲಿ 6 ತಿಂಗಳಲ್ಲಿ ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಎಲ್ಲ ವಸ್ತುಗಳು ನಾವು ತಿನ್ನುವಂತ ವಸ್ತುಗಳಲ್ಲಿ ಎಲ್ಲ ವಸ್ತುಗಳಿಗೆ ಔಷಧೀಯ ಗುಣವಿದೆ. ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಬೇಕಾದಂತ ಎಲ್ಲ ಪೋಷಕಾಂಶಗಳು ಅದರಲ್ಲಿ ಇವೆ. ನಾವೇನ್ ಮಾಡ್ತೇವೆ, ಒಂದು ಪಲ್ಯಕ್ಕೆ ಒಗ್ಗರಣೆ ಹಾಕಿದ್ರೆ ಆ ಎಲೆಯನ್ನ ಬದಿಗಿಟ್ಟು ಉಳಿದದನ್ನ ತಿಂತೇವೆ. ಆ ರೀತಿ ಮಾಡಿದ್ರೆ ಎಲ್ಲವನ್ನ ನಮ್ಗೆ ಆ ಸೊಪ್ಪು ತರಕಾರಿಗಳಲ್ಲಿ ಸಿಗುವಂತ ಪೋಷಕಾಂಶಗಳು ತುಂಬಾ ಸಿಗ್ತವೆ ನಮ್ಗೆ. ಅದನ್ನ ಯಾವುದನ್ನು ನೀವು ವೇಸ್ಟ್ ಮಾಡದೆ ಬಳಸಿಕೊಳ್ಳಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಲಾ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದ ರಾಶಿದ್ ಮಾಡೂರು, ಪ್ರಧಾನ ಕಾರ್ಯದರ್ಶಿಯಾದ ಪುರುಷೋತ್ತಮ್ ಗಟ್ಟಿ, ನಮೋ ಫ್ರೆಂಡ್ಸ್ ಬೇರೆ ಇದರ ಅಧ್ಯಕ್ಷರಾದ ವೇಣುಗೋಪಾಲ್ ಶೆಟ್ಟಿ, ಧರ್ಮೇಂದ್ರ ಶೆಟ್ಟಿ, ಮಂಗಳೂರು ದಕ್ಷಿಣ ವ್ಯಾಪ್ತಿಯ ಸಿಆರ್ಪಿ ಸುಜಾತ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ರೇಣುಕಾ ಸೇರಿದಂತೆ 1ನೇ ವಾರ್ಡಿನ ಕೌನ್ಸಿಲರ್ ರಾಘವ ಗಟ್ಟಿ, 9ನೇ ವಾರ್ಡಿನ ಕೌನ್ಸಿಲರ್ ಅನಿತಾ, ಶಿಕ್ಷಕರಾದ ಸುಪ್ರೀತಾ, ಜೀವಿತಾ, ನಿಶಾ, ಮುಖ್ಯೋಪಾಧ್ಯಾಯಿನಿ ಪುಷ್ಪ ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಜೊತೆಯಾಗಿ ನಮ್ಮನ್ನು ಬೆಂಬಲಿಸಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845478858 ಅಥವಾ 9972528110.